ನನ್ನ ಬರ್ತಡೇ ಇರೋದ್ರಿಂದ ನಾನು ಬರ್ತಡೇ ಶಾಪಿಂಗ್ ಮಾಡಕ್ಕಂತ ಹೋದ್ರೆ ನಮ್ಮ ತಂಗಿನ ಫುಲ್ ಶಾಪಿಂಗ್ ಮಾಡಕತ್ತಾಳ ನೋಡ್ರಿ. ಅವಳು ಒಂದು ಜೀನ್ಸ್ ತೊಗೊಳಕತ್ತಾಳ. ಇದು ಫೈನಲ್ಲ? ಹಾಂ, ಚಂದ ಸರ್. ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ಭಾಳ ದಿನದ ನಂತರ ಲಾಗ್ ಮಾಡ್ತಾ ಇದ್ದೀವಿ ಗೈಸ್. ಬರ್ತ್ಡೇ ಸೆಲೆಬ್ರೇಟ್ ಮಾಡಕ್ಕೆ ಹೋಗ್ಕತ್ತೇವಿ, ತೋರಿಸ್ತೀವಿ. ಯಾವಾಗಲೂ ಬರೀ ಬರ್ತ್ಡೇ ಸೆಲೆಬ್ರೇಷನ್ದ ಲಾಗ್ ಆಗಕತ್ತೀವಿ. ಇನ್ನು ಮುಂದೆ ಕಂಟಿನ್ಯೂ ಲಾಗ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಸೊ ಗೈಸ್, ಈಗ ನಾವು ಬರ್ಡೇ ಮಾಡಕ್ಕೆ ಹೋಗತ್ತೀವಿ ಮೇಲೆ. ನಾನು ಶಾಪಿಂಗ್ ಮಾಡಿದ್ರಿ ಫುಲ್, ಆದ್ರೆ ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ, ನೆನಪಾಗಲಿಲ್ಲ ನಂಗೆ ಅವಾಗ. ಆಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋಗಿದ್ವಿ ಎಲ್ಲ ಫ್ರೆಂಡ್ಸ್. ಅದು ಡ್ರೆಸ್ ಕಲರ್ ತಂದೇವ್ರಿ ಗೈಸ್. ಬೇರೆ ಕಲರ್ ಚಾಕ್ಲೇಟ್ ನೇಮ್ ನೋಡ್ರಿ ಗೈಸ್, ಮಸ್ತ್. ಫೋಟೋ ಶೂಟ್ ನಡೆಯತೈತಿ. ಇಲ್ಲಿ ನೋಡ್ರಿ, ಈಕಿ ಫೋಟೋಗ್ರಾಫರ್ ಮುಸ್ತಫಾ. ಸೊ ಈಕಿ ತಿರ್ಗತ್ತಾಳ ಅವಾಗಿಂದ ಹಿಂಗೆಲ್ಲ ತೋರಿಸೋದು ನೋಡ್ರಿ ಗೈಸ್. ಎಸ್ ಗೈಸ್, ಸೊ ನಾವು ಇವಾಗ ಬರ್ಡೇ ಮಾಡಕ್ಕೆ ಬಂದೇವಿ. ಇಲ್ಲಿ ಹಿಂಗೆ ಮಾಡ್ರೆಲ್ಲ ಐತ್ರಿ. ಇಲ್ಲೇ ಬರ್ತ್ಡೇ ಡೆಕೋರೇಷನ್ ಐತ್ರಿ, ನೋಡ್ಬೋದು ನೀವು. ಸೊ ಈ ಥರ ಐತಿ, ನೋಡ್ಬೋದು ನೀವು ಬರ್ಡೇಗೆಲ್ಲ. ಆ್ಯಂಡ್ ದಿಸ್ ಈಸ್ ದ ಕೇಕ್ ಈಸ್ ದ ಆ್ಯಂಡ್ ಇದೆಲ್ಲ ಡೆಕೋರೇಷನ್ ಐತ್ರಿ. ಆ್ಯಂಡ್ ಸೊ ಗೈಸ್, ಹಸು ಒಂದಾಗೈತಿ. ಇವ್ರದ್ದು ಇನ್ನೂ ಮುಗಿವತ್ರಿ ಗೈಸ್. ಈಕೆ ಬರ್ಡೇ ಗರ್ಲ್ ಅಂತೂ ಫೋಟೋ ಅಲ್ಲೂ ಫೋಟೋ ತಗೊಂಡಾಳ ಸಾಲ್ಗೆ. ಈಗ ಬೀಳಾತಿ ನೋಡ್ರಿ ಗೈಸ್, ದಡದ್ರ ಈಗ ಬೀಳಾಗ ಬಂದಿಡ್ರಿ ಗೈಸ್ ಇಲ್ಲೇ ಪಾಪ. ಈಕಿನ ಇನ್ನೂ ಮುಗಿವತ್ರಿ ಗೈಸ್. ಏನು ಮಾಡೋದ್ರಿ, ಹಸು ಆಗೈತಿ. ನಾನು ಕುಂತು ಬಿಟ್ಟೇನ್ರಿ. ಇಲ್ಲಿ ನೋಡ್ರಿ, ಪರ್ಸ್ ಇಲ್ಲೊಂದು ಇಟ್ಕೊಂಡಾಳ. ಇಲ್ಲೆಲ್ಲ ಕಚರಾ ಪಟ್ಟಿ ಮಾಡಿ ಇಲ್ಲಿ ನಿಂತು ಬಿಟ್ಟಾರಿ ಇವ್ರು. ಇದು ಬೇಕಾಗೈತ್ರಿ ಗೈಸ್ ಅಕ್ಕಿ. ಅದು ಒಲೆ ಇತ್ರೋದಾಗಿ ಒಂದು ಸ್ನ್ಯಾಪ್ ಇಡೋಂಗಪ್ಪ. ಓ ಇದ್ರಾಗ ಸೊ ಗೈಸ್, ಈ ಕೇಕ್ ಕಟ್ ಮಾಡತ್ತಾರ. ಇಷ್ಟೊಂದು ಫೋಟೋ ತಕ್ಕೊಂಡ. ಹ್ಯಾಪಿ ಬರ್ಡೇ ಟು ಯು ಪವಿ, ಹ್ಯಾಪಿ ಬರ್ಡೇ ಟು ಯು ಗೈಸ್. ಇವಾಗ ಏನಾಗೈತೆ ಅಂದ್ರೆ ಬರ್ಡೇ ಮುಗಿದೈತಿ. ಸೊ ನಾವು ಈ ಕೆಫೆ ಒಳಗೆ ಈಗ ತಿನ್ನೋಣ ಅಂತ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡೀವಿ. ಸೊ ಇದು ಡೆಕೋರೇಷನ್ ನೋಡಿರಿ, ಇಲ್ಲಿ ಕೆಳಗಡೆನೂ ಐತಿ. ನಾವು ಮ್ಯಾಲೆ ಬಂದಿದ್ದು. ಸೊ ಮ್ಯಾಲೆ ಇಲ್ಲಿ ಬರ್ಡೇ ಡೆಕೋರೇಷನ್ ಈ ಥರ ಐತಿ. ನೋಡ್ರಿ, ಬರ್ಡೇಗೆ ಹಿಂಗೆ ಕೂತು ಬಿಡ್ತಾರೆ ಪೋಸ್ ಕೊಡ್ಕೋತ. ಸೊ ತೋರಿಸ್ಬೇಡ ಐತಿ. ಹಸು ಆಗೈತಿ. ನಮ್ಗೇನು ಟೈಮ್ ಎಷ್ಟಾಗೈತೆ ಅಂದ್ರೆ 2:42 ಆಗೈತ್ರಿ. ಸೊ ಇವಾಗ ನಾವು ಇಲ್ಲಿ ಫ್ರೆಂಚ್ ಫ್ರೈಸ್ ತಿಂದ ಮತ್ತು ಈಕಿ ಒಂದು ಕಡೆ ಕರ್ಕೊಂಡು ಹೊಂಟ್ರ ಅಂತ್ರಿ. ಅಲ್ಲಿ ಹೋಗಿ ಅಂದರೆ ನಾವು ಒಂದು ಸಲ ಬರ್ಡೇ ಮಾಡಿದ್ವಿ, ಈಕೆ ಒಂದು ಬರ್ಡೇ ಮಾಡ್ಯಾಳ್ರಿ ಈಗ. ಸೊ ನಾವು ಒಂದು ಕಡೆ ಏನ್ರಿ ಅಲ್ಲಿ ಡೆಕೋರೇಷನ್ದು. ಸೊ ಅಲ್ಲಿ ಬರ್ಡೇ ಮಾಡಿ ಗ್ರೀನ್ ಮ್ಯಾಟ್ ಹಂಗಾರೆ ಗೈಸ್, ಗ್ರೀನ್ ಕೆಳಗೆ ಹಾಕ್ತಾರಲ್ಲ ಆ ಮ್ಯಾಟ್. ಹಂಗೆ ಈ ಥರ ಮ್ಯಾಟ್ ಐತ್ರಿ. ಮತ್ತು ಹ್ಯಾಪಿ ಬರ್ಡೇ ಅಂತ ಬರ್ತಾರೆ ಜಸ್ಟ್ ಅಷ್ಟು. ಅದನ್ನು ನಾವು ಮಾಡಿ ಸಿಂಪಲ್ ನಾ ಇದನ್ನ ಮಾಡ್ಸಿದ್ವಿ. ಹಾಂ ಗೈಸ್, ಇವಾಗ ಜಸ್ಟ್ ಊಟ ಮಾಡಕ್ಕೆ ಬಂದೇವಿ. ಹಸು ಆಗೈತಿ. ಮಟನ್ ಗೀ ರೋಸ್ಟ್. ಇದು ಅಂಬಿಕಾ ಸ್ಪೆಷಲ್ ಅಂತ. ಇದು ಗೈಸ್ ಬಿಲ್ ಮಿತಿಮೀರಿ ಮ್ಯಾಲಕ್ಕೆ ಬಿಟ್ಟಿದ್ರಿ ಗೈಸ್. ನನಗೆ 3 ಮಂದಿಗೆ 2,000 ರೂಪಾಯಿ. ನಾವು ಇಟ್ಟು ತಿಂದಿರಲಿಲ್ಲ, ಅಂದ್ರೆ ಇಟ್ಟು ಮಾಡ್ತೀವಿ ಹಾಕಿರ್ಲಿಲ್ಲ. ಮೈನಸ್ ಮಾಡ್ರೆ 1,500 ಟೈಪ್ ಐತಿ ನಂಗೆ.
ನನ್ನ ಫ್ರೆಂಡ್ಸು ಅನ್ಎಕ್ಸ್ಪೆಕ್ಟ್ ಆಗಿ ಗಿಫ್ಟ್ ಕೊಟ್ಟಿದ್ದು ಭಾಳ ಅಂದ್ರೆ ಖುಷಿಯಾಗಿತ್ತು ನನಗೆ. ಥ್ಯಾಂಕ್ ಯು ಸೋ ಮಚ್. ಜರ ಅಮರ ಈ ನಮ್ಮ ಸ್ನೇಹವೇ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಗಿಫ್ಟ್ ಬಾಕ್ಸ್ ಎಲ್ಲ ಇಷ್ಟ ಭಾಳ ಆಗ್ಬಿಟ್ಟೈತಿ. ಇಲ್ಲೇ ಕೂತು ಬಿಟ್ಟಾಳ ಅವಾಗಿಂದ. ಒಂದಕ್ಕಿಂತ ಒಂದು ಕ್ಯೂಟ್ ಆಗಿದೆ. ಹೌದು. ಭಾಳ ದಿನ ಆಗಿತ್ತು ಮೀಟ್ ಆಗದೆ, ಮತ್ತು ಎಲ್ಲರೂ ಮೀಟಾಗಿ ಹಂಗೆ ಏನಾದರೂ ತಿನ್ನೋಣ ಅಂತ ಹೇಳಿ ಕುಂತಿದ್ವಿ. ಬರ್ಗರ್ ಆರ್ಡರ್ ಮಾಡಿದ್ವಿ, ಇನ್ನೂ ಬಂದಿಲ್ಲ. ಬರ್ತಡೇ ಅಂತೂ ಎಲ್ಲ ಮಸ್ತ್ ಆಯ್ತು. ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಮಳೆ ಬಂದರೂ ಎಕ್ಸಿಮ್ ತಿನ್ನೋದು ಮಾತ್ರ ಬಿಡಂಗಿಲ್ಲ ನೋಡ್ರಿ ನಾವು. ಈ ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊರಿ.